ಏನು ನೀವು ಇಲ್ಲಿ ಅಂಗನವಾಡಿ ಸೆಂಟರ್ ಮುಚ್ಚಾಕ್ರಿ, ಅಂಗನವಾಡಿ ಸೆಂಟರ್ಗಳಲ್ಲಿ ಮುಚ್ಚಾಕಿ. ಏನು ಪೌಡ್ರ್ ಕೊಟ್ಟಿಲ್ಲ ಅಂತಲ್ಲ, ಮಿಲ್ಕ್ ಪೌಡರ್ 2 ತಿಂಗಳು 3 ತಿಂಗಳು ಬರೀ ಅವ್ರು ನಿಮ್ಗೆ ಇನ್ನೆಂಟ್ ಕೊಡ್ತಾರೆ, ನೀವು ಇನ್ನೆಂಟ್ ಕೊಡೋದು ಅಂದ್ರೆ ಯು ಡೋಂಟ್ ಬಾದರ್ ಎನಿಥಿಂಗ್. ಏನಕ್ಕೆ ಹೆಸರು ಅಂಗನವಾಡಿ ಮತ್ತೆ ಎಲ್ಲ ಇಟ್ಕೊಂಡಿದ್ರ, ಕ್ಲೋಸ್ ಮಾಡಿ. ವುಮನ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಮುಚ್ಚಾಕ್ಬಿಡ್ರಿ, ಏನಾಗ್ಬೇಕು? ಹಲೋ, ಕೇಳ್ತಾ ಇದ್ದೆ, ನೀವು ಆನ್ಸರ್ ಮಾಡ್ತಾ ಇಲ್ವಲ್ಲ. ಪ್ರೆಗ್ನೆಂಟ್ ವುಮನ್ 2 ತಿಂಗಳು 3 ತಿಂಗಳು ಏನು ಕೊಡ್ತಾ, ಏನಕ್ಕೆ ಇಟ್ಕೊಂಡಿದ್ದೀರಿ ನೀವು? ತಿಂಗಳು ಕೊಡ್ತೀವಿ ಅಂತ ಇಲ್ಲಿ ಒಂದು ಸ್ಟಾಕ್ ಇಲ್ಲ, ಬೀಗ ಹಾಕೊಂಡು ಹೋಗ್ತಾರೆ ನಿಮ್ಮ ಅಂಗನವಾಡಿಗಳಲ್ಲಿ. ನಿಮ್ಮ ಇವ್ರು ಬರ್ತಾರೆ, SR ಕಳ್ಸಿದೀವಿ ಅಂತಾರೆ, ಬೀಗ ಊಟಗಳು ಮಕ್ಕಳಿಗೆ ಊಟ ಕೊಡಲ್ವಾ ಡೈಲಿ? ಯಾವ್ದು ಇಲ್ಲಪ್ಪ, ಟೇಕ್ ಹೋಮ್ ಇಲ್ಲ, ಇದು ಯಾವ ಹೋಮ್ ಇಲ್ಲ ಇಲ್ಲಿ. ಎಲ್ಲಿ ಅಟೆಂಡ್ ಮಾಡ್ತೀವಿ? ನಿಮ್ DD ಇಲ್ಲ ಇದ್ದಾರೆ, ಏನ್ ಮಾಡ್ಬೇಕು ಹೇಳಿ ಇಂಥವ್ರಿಗೆಲ್ಲ? ನಾವು ಇದು ನೀವು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಬಂದು ಲೋಕಾಯುಕ್ತ ಬರ್ಬೇಕು, ಅದು ನೀವು ಮಾಡೋದಿಲ್ಲ. ಮಾಡ್ತೀವಿ ತೋರ್ತೀವಿ ಅಂತೀರಾ. ನಿಮ್ಗೆ ಏನೋ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ವ್ಯಾಪ್ತಿಯಿಂದ ಅರ್ಥ ಏನ್ರಿ? ಯು ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಒಂದು ತಿಂಗಳು ಸ್ಕೇರ್ಸಿಟಿ ಆಗ್ಬಾರ್ದು. ನೀವು ಬಂದಾಗ ನಿಮ್ಮ ಡಿ ಡಿ ಮತ್ತೆ ನಿಮ್ಮ ಇವರು ಯಾರ, ನೀವು CDP ಬಂದಾಗ ನಾವು ಕೊಡ್ತೀವಿ ಅಂದ್ರೆ, ಬಂದಾಗ ಕೊಡಕ್ ನೀವೇ ಹಾಕಿರ್ಬೇಕು ಅಧಿಕಾರಿಗಳು. ಎಲ್ಲ ಸಮಸ್ಯೆ ಇದೆ. ಅಕ್ಕಿಯಲ್ಲಿ ಹುಳ ಬಿದ್ದಿದೆ, ಕೇಳೋ ಗತಿ ಇಲ್ಲ. ಅಲ್ಲಿ ಟೀಚರ್ಸ್ 8 ಜನ 10 ಜನ ಅಂತ ಹೇಳ್ತಾರೆ, ಮಕ್ಕಳು ಒಂದೇ ಒಂದು ಮಗು ಇಲ್ಲ, ಇಲ್ಲಿ ಟೀಚರ್ ಇಲ್ಲ. ಒಂದು ಮಗು ಇದೆ, 8 ಜನ ಅಂತ ಹೇಳಿದ್ರೆ ಒಂದು ಮಗು ಇದೆ. ದೇವರೇ ಕಾಪಾಡಬೇಕು ಇದನ್ನ, ಅಂಗನವಾಡಿ ಸೆಂಟರ್ಗಳನ್ನ. ಮಿಸ್ಟರ್ DD ಅವರೇ, ನೀವು ಸರಿಯಾಗಿ ಮಾನಿಟರ್ ಮಾಡ್ತಾ ಇಲ್ಲ. ನಿಮ್ಮ CDPಗಳು ನಿಮ್ಮ ಇವ್ರನ್ನ ಡಿಸ್ಟ್ರಿಕ್ಟ್ ಇವ್ರನ್ನ ಮಾನಿಟರ್ ಮಾಡ್ತಾ ಇಲ್ಲ. ಅವರು ಕೆಳಗಡೆ ಮಾನಿಟರ್ ಅಂದ್ರೆ ಅವ್ರ ಪಾಡ್ಗಾರ ಆರಾಮಾಗಿ ಎಲ್ಲರೂ ನೆಮ್ಮದಿ ಆಗಿದ್ದಾರೆ. ಗೌರ್ಮೆಂಟ್ ದುಡ್ಡು ಹೋಗ್ತಾ ಇದೆ, ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಎವ್ರಿ ಮಂತ್. ಬಟ್ ನೀವೆಲ್ಲ ಆರಾಮಿದ್ದೀರ, ಯಾರಿಗೂ ಅದು ಬೆನಿಫಿಟ್ ಹೋಗ್ತಾ ಇಲ್ಲ. ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ, ಸುಮಾರು ರಿಜಿಸ್ಟರ್ ಮಾಡ್ತೀನಿ. ಉಪವಾಸ ಬಂದು ಸಾಧ್ಯ ನಾವು ಇವಾಗ ಸಪ್ಲೈ ಮಾಡಲ್ಲಪ್ಪ. ಇನ್ನೊಂದು 3 ತಿಂಗಳು ಉಪವಾಸ ಮಾಡ್ತೀರ ಮಕ್ಕಳನ್ನ. ನೀವೇನು ಅಧಿಕಾರ ಹೇಳಿದ್ರಿ? ನೀನು DDನ ಏನಾಗಿದೆ? ನಿಮ್ಮ ಮೇಲೆ ಕೆಳಗೆ ಡಿಸ್ಟ್ರಿಕ್ಟ್ ಆಫೀಸರ್, ಯು ಡೋಂಟ್ ಕಂಟ್ರೋಲ್ ಎನಿಬಡಿ. ನೀನು DD ಇಲ್ಲಿ ನಮ್ಗೆ ಎಷ್ಟು ತಿಂಗಳು ಬರ್ತಾ ಇಲ್ಲ, ಏನಾಗಿದೆಲ್ಲ ಕೊಡು. ಅಡ್ವಾನ್ಸ್ ಹಾಕ್ಬೇಕಲ್ಲ ನೀವು. ಅಡ್ವಾನ್ಸ್ ಕೊಡ್ತೀವಿ ನಾವು. ಪ್ರೊಡಕ್ಷನ್ ನಿಮ್ಮ ಮಕ್ಕಳಿಗೆ ಊಟ ಬಳಸ್ತೀರಾ? ಹಾಲು ಪೌಡರ್ 2 ತಿಂಗಳಿಲ್ಲ ಅಂದ್ರೆ ಮಕ್ಕಳು ಹಂಗೆ ಬಳಸ್ತೀರಾ? ಹಾಗಾದ್ರೆ ಗರ್ಭಿಣಿಯರಿಗೂ ಯಾರಿಗೂ ಇಶ್ಯೂ ಇಲ್ಲ, ಸಾಯಿಲ್ಲ. ಅಲ್ಲ, ಗರ್ಭಿಣಿಯರಿಗೂ ಇಲ್ವಲ್ಲ, ಮಾತಾಡ್ತಾರೆ. ಬಂದಾಗ ಕೊಡ್ತೀರಾ ಅಂತ ಏನು? ಅಲ್ಲ, ಬಂದಾಗ ಕೊಡ್ತೀವಿ ಅರ್ಥ. ನೀನ್ ಹಾಕಿದ್ಯಾ ಗರ್ಭಿಣಿಯರಿಗೆ? ನೀವು ಬಂದಾಗ ಕೊಡಕ್ಕೆ ಅದು ಕಾಯ್ತಾ ಇರ್ತಾವ. ಒಳಗಡೆ ಗರ್ಭಿಣಿ ಮಗು ಕಾಯ್ತಾ ಇರ್ತಾ ಇದ್ದೀನಿ ಬಂದಾಗ ಕೊಡಕ್ಕೆ. ಕೊಡ್ತೀವಿ ಸರ್. ಸಪ್ಲೈ ನಮ್ಮ ಪ್ರಾಜೆಕ್ಟ್ ಅಂತ ಸರ್, ಕೆಲವು ಜಿಲ್ಲೆಗಳಿಗೆ ಬರ್ತಾ ಇದೆ ಸರ್. ಕೊಡಪ್ಪ, ಕೊಡ್ತೀವಿ. ನಿಮ್ಮ ಯಾರು? ನಮ್ಮ DD ಅವರು ನಿಮ್ಮ ಮೇಲೆ ಯಾರು ಅಂತ ಡೈರೆಕ್ಟ್ ನಂಬರ್ ಫೋನ್ ಮಾಡಿ. ಅವ್ರಿಗೆ 3 ತಿಂಗಳು ಜನ ಸ್ಟಾಕ ಕೊಟ್ಟಿಲ್ಲ ಅಂತ ಎಲ್ಲ ಕೇಳ್ತಾರೆ, ಅವ್ರಿಗೆ ಫೋನ್ ಮಾಡಿ. ಫೋನ್ ಮಾಡಿ ನೀವು ಮಾತ್ರ